ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಆಗಾಗ ಕೆಲವೊಂದು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಚರ್ಚೆಗೆ ಒಳಗಾಗೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಹೇಳಿಕೆ ನೀಡಿ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಕೇರಳದಲ್ಲಿ ಪ್ರಚಾರ ನಡೆಸುವ ವೇಳೆ ಗುಜರಾತ್ ಜನರನ್ನ ಅನಕ್ಷರಸ್ಥರು ಅಂತ ಕರೆದಿದ್ದಾರೆ. ಈ ಹೇಳಿಕೆ ಉದ್ದೇಶ ಏನು ಅನ್ನೋದು ರಾಜಕೀಯದ ಅರಿವಿರುವವರಿಗೆ ಬೇಗ ಗೊತ್ತಾಗುತ್ತೆ. ಗುಜರಾತ್ ಬಿಜೆಪಿ ಭದ್ರಕೋಟೆ ಆಗಿದ್ದು ಅಲ್ಲಿ ಕಾಂಗ್ರೆಸ್ ದಶಕಗಳಿಂದ ಗೆದ್ದಿಲ್ಲ ಅನ್ನೋ ಹತಾಶೆಯಿಂದ ಈ ಮಾತನ್ನ ಖರ್ಗೆ ಹೇಳಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಇದು ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೂ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಖರ್ಗೆ ಹೇಳಿದ್ದೇನು ಅನ್ನೋದನ್ನ ಮೊದಲು ತಿಳಿಸಿ ಉಳಿದ ಡೀಟೇಲ್ಗಳನ್ನ ನಂತರದಲ್ಲಿ ತಿಳಿಸ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಜರಾತ್ ಜನರು ಅನಕ್ಷರಸ್ಥರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಕೇರಳದ ಜನರನ್ನ ದಾರಿ ತಪ್ಪಿಸಬೇಡಿ, ಅವರು ತುಂಬಾ ಬುದ್ಧಿವಂತರು ಮತ್ತು ವಿದ್ಯಾವಂತರು. ಮೋದಿಜಿ, ವಿಜಯನ್, ನೀವಿಬ್ರು ಗುಜರಾತ್ ಅಥವಾ ಇತರ ಸ್ಥಳಗಳಲ್ಲಿ ಅನಕ್ಷರಸ್ಥ ಜನರನ್ನ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ಕೇರಳದ ಜನರನ್ನ ನೀವು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ದೆಹಲಿಯಲ್ಲಿ ನರೇಂದ್ರ ಮೋದಿ ಮತ್ತು ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರ ಕಾರ್ಯವೈಖರಿ ಒಂದೇ ರೀತಿ ಇದೆ. ಅವರಿಬ್ಬರು ಅಧಿಕಾರವನ್ನ ತಮ್ಮ ಕೈಯಲ್ಲೇ ಕೇಂದ್ರೀಕೃತವಾಗಿ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಕೇರಳದ ನರೇಂದ್ರ ಮೋದಿ, ಪಿಣರಾಯಿ ವಿಜಯನ್ ಅಂತ ನಾನು ಜನರಿಂದ ಕೇಳಿದ್ದೇನೆ ಮತ್ತು ಬಿಜೆಪಿ ಹಾಗೂ LDF ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರವಿಡೋದಕ್ಕೆ ರಹಸ್ಯವಾಗಿ ಸಂಚು ರೂಪಿಸಿವೆ. ಕೇರಳ ಯಾವಾಗಲೂ ಪ್ರಗತಿಪರ ಚಿಂತನೆ, ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣದ ಸಂಕೇತವಾಗಿದೆ. ಆದರೆ ಇಂದು ನಾನು ಕೇಳಲು ಬಯಸ್ತೀನಿ, ಕೇರಳ ಮುಂದುವರಿತಾ ಇದೆಯೇ ಅಥವಾ ಹಿಂದೆ ಸರಿತಾ ಇದೆಯೇ? ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ LDF ಸರ್ಕಾರದ ಅಡಿಯಲ್ಲಿ ಕಳೆದ 10 ವರ್ಷಗಳಿಂದ ಭರವಸೆಗಳನ್ನ ನೀಡಲಾಗಿದೆ, ಆದರೆ ಜನರಿಗೆ ಅದು ತಲುಪಿದೆಯಾ ಇಲ್ವಾ ಅನ್ನೋದು ಮುಖ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಈಗ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಯಾಕೆ ಇದು ವಿವಾದಾತ್ಮಕ ಎನ್ನಿಸ್ಕೊಳ್ಳುತ್ತೆ ಅಂದ್ರೆ, ಇದು ಎಲ್ಲಿ ನಮಗೆ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ವೋ ಆ ಜನರೇ ಸರಿ ಇಲ್ಲ ಅನ್ನೋ ರೀತಿ ಮುದ್ರೆ ಒತ್ತಿದಂತಾಗ್ತಾ ಇದೆ. ಗುಜರಾತ್ನಲ್ಲಿ ಕಾಂಗ್ರೆಸ್ ದಶಕಗಳಿಂದ ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ದಡ್ಡರು ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯದ ಜನರು ಮಾತ್ರ ಬುದ್ಧಿವಂತರ ಅಂತ ಪ್ರಶ್ನೆ ಹುಟ್ಟುತ್ತೆ. ಇದೇ ಆಯಾಮದಲ್ಲೇ ಎಲ್ಲರೂ ಅಭಿಪ್ರಾಯ ಹೇಳೋದಾದ್ರೆ ಕರ್ನಾಟಕದ ಜನರು ದಡ್ಡರು ಅಂತ ಬಿಜೆಪಿ ನಾಯಕರು ಹೇಳ್ಬೋದು. ಆದ್ರೆ ಒಂದು ವೇಳೆ ಆ ರೀತಿ ಮಾತು ಹೇಳಿದ್ರು ಅದು ಕೂಡ ಒಪ್ಪುವಂಥದ್ದಲ್ಲ. ಈ ರೀತಿ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಸಹಜವಾಗಿ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಡ್ತಾರೆ. ಗುಜರಾತ್ ಮತ್ತು ಇತರ ಪ್ರದೇಶಗಳ ಜನರು ಕಡಿಮೆ ಬುದ್ಧಿವಂತರು ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಿದ್ರೆ ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ಉತ್ತರ ಭಾರತದ ಎಲ್ಲಾ ದೊಡ್ಡ ನಾಯಕರ ಬಗ್ಗೆ ನಿಮ್ಮ ಉದ್ದೇಶಗಳನ್ನು ಸ್ಪಷ್ಟಪಡಿಸಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನೊಂದೆಡೆ ಖರ್ಗೆ ಹೇಳಿಕೆ ಸಂಬಂಧ ಸಾರ್ವಜನಿಕ ವಲಯದಲ್ಲೂ ಸಿಕ್ಕಾಪಟ್ಟೆ ಚರ್ಚೆ ಹಾಗೂ ವಿರೋಧಗಳು ಬರ್ತಾ ಇವೆ. ಒಂದು ಇಡೀ ರಾಜ್ಯದ ಜನರನ್ನ ದಡ್ಡರು ಅಂತ ಹೇಳೋದಾದ್ರೆ, ದಶಕಗಳಿಂದ ನಿಮ್ಮ ಆಡಳಿತ ಇರೋ ಕಲಬುರಗಿಯಲ್ಲಿ ಎಷ್ಟು ಜನ ವಿಜ್ಞಾನಿಗಳಿದ್ದಾರೆ, ಎಷ್ಟು ಜನ ವಿದ್ವಾಂಸರನ್ನ ನೀವು ಹುಟ್ಟು ಹಾಕಿದ್ದೀರಿ. ಕಲಬುರಗಿಯಲ್ಲಿ ಎಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿವೆ, ಎಷ್ಟು ಸ್ಟಾರ್ಟ್ಅಪ್ಗಳಿವೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಯಾವುದಾದ್ರೂ ಒಂದು ವಿಚಾರದಲ್ಲಾದ್ರೂ ಇಡೀ ದೇಶದಲ್ಲಿ ಕಲಬುರಗಿ ಟಾಪ್ನಲ್ಲಿದೆಯಾ? ಬಿಸ್ನೆಸ್ಗೆ ಹೆಡ್ ಆಫೀಸ್ ನಂತಿರೋ ಗುಜರಾತ್ ಜನರನ್ನ ನೀವು ದಡ್ಡರು ಅಂತ ಹೇಳೋ ಹಾಗಿದ್ರೆ ನಿಮ್ಮ ಪ್ರಕಾರ ಬುದ್ಧಿವಂತರು ಅಂದ್ರೆ ಹೇಗಿರ್ತಾರೆ ಅನ್ನೋ ಪ್ರಶ್ನೆ ಜನರ ಕಡೆಯಿಂದ ಬರ್ತಾ ಇದೆ. ಅಲ್ಲದೆ ಕೇರಳದಲ್ಲಿ ಸಾಕಷ್ಟು ಸರ್ಕಾರಗಳು ಬದಲಾಗಿವೆ, ಆದರೂ ಕೂಡ ಅಲ್ಲಿನ ಜನರು ಉದ್ಯೋಗಕ್ಕಾಗಿ ಕೇರಳ ಬಿಟ್ಟು ಬೇರೆ ಎಲ್ಲಾ ಕಡೆ ಇರ್ತಾರೆ ಅಂದ್ರೆ ಬುದ್ಧಿವಂತ ಜನರಿಗೆ ನೀವು ಕೊಟ್ಟ ಉಡುಗೊರೆ ಇದೇನಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಪಕ್ಷ ಒಂದೇ ಒಕ್ಕೂಟದಲ್ಲಿವೆ. ಇಬ್ಬರ ಸಿದ್ಧಾಂತಗಳು ಒಂದೇ. ಕೇಂದ್ರದಲ್ಲಿ ಇಬ್ಬರು ಬಿಜೆಪಿ ವಿರುದ್ಧವೇ ಇದ್ದೀರಿ. ಒಂದೇ ನಾಣ್ಯದ ಎರಡು ಮುಖದಂತಿರೋ ನೀವು ಕೇರಳದಲ್ಲಿ ಮಾತ್ರ ವಿರುದ್ಧ ದಿಕ್ಕಲ್ಲಿದ್ದೀರಿ. ಹೀಗಿರುವಾಗ ಇಬ್ರು ಬಿಜೆಪಿ ಜೊತೆ ಮೈತ್ರಿ ಅಂತ ಕಚ್ಚಾಡಿದ್ರೆ ಅದನ್ನ ನಂಬೋ ಬುದ್ಧಿವಂತರು ಎಷ್ಟು ಜನರು ಇರ್ಬೋದು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಅಸ್ಸಾಂನಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ದು ಕೂಡ ಇದೇ ರೀತಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು. ಈಗ ಖರ್ಗೆ ಕೂಡ ಅದೇ ದಾಟಿಯಲ್ಲಿ ಮಾತನಾಡಿದ್ದಾರೆ ಅಂತ ಅನ್ನಿಸ್ಕೊಳ್ತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.